ಯಾಕೋ ಈಗ ಬುದ್ಧಿ ಕಲಿಯಲ್ಲದ ಬಿದ್ರೆ ಏನಾಯ್ತದೆ ನಾನ್ ಬಿಪಿ ರೇಜ್ ಆದ್ರೂ ನೋಡಿಲ್ಲ ಇಲ್ಲ ಕಣ ಸುಮ್ನಿ ರಾಮ ಎಣ್ಣ ಮುಖ ನೋಡಿಲ್ಲ ಜೀವ ಇದು ಈ ಜೀವ ಹೋದ್ರೆ ತಿರ್ಗಾ ಕೋಟಿ ಕೊಟ್ಟಿರ್ತಾನ ಪ್ರಶ್ನೆ ಅಲ್ಲ ಪ್ರಶ್ನೆ ಸರಿನಾ ಮೊದಲನೇ ವಿಡಿಯೋ ನೋಡಿ. ಸೊ ಇದು ನಮ್ಮ ತಾತರ ಕೆರೆ ಅಂತಾರೆ, ಆದ್ರೆ ನಮ್ಮ ತಾತರದಲ್ಲ ನಮ್ಮ ಮುತ್ತಾತರದ್ದು ಇದು. ಗೈಸ್ ಬಾವಿ ತುಂಬಾ ಜನ ಅವ್ರೆ ಗೈಸ್. ನಮ್ಮ ಹುಡುಗ ಬರಲ್ಲ ಅಂತ ಗಾಡಿ ಸರಿಯಾಗಿ ಓಡಿಸ್ತಾರ. ಬಾವಿಲಿ ತುಂಬಾ ನೀರಿದೆಯಂತೆ. ಎಲ್ಲ ಹೋಗು ಒಬ್ರೊಬ್ಬೊಬ್ರು ಹಿಂದಿಂದ ಕುರಿ ಮರಿ ಬಿದ್ದಂಗೆ ಬಿಟ್ಬಿಡಿ. ಸೊ ಎಲ್ಲರೂ ಬಿದ್ದವ್ರೆ ಗೈಸ್ ಆಲ್ರೆಡಿ, ನಾವೇ ಬೀಳ್ಬೇಕು. ಸಚ್ಚಣ್ಣ ಏನೋ ಮುಲ ಅಂತ ಇದ್ಕೊಣ ಏನು ಪ್ಯಾಂಟ್ ನೋಡಿ. ಸೊ ಅದೇನೋ ಪ್ಯಾಂಟ್ ಎಲ್ಲ ಬಂದಿಲ್ಲ, ಅದೇ ತಪ್ಪು ಅನಿಸ್ತಿದೆ ಗೈಸ್. ಅಣ್ಣ ರೆಡಿ ಸೊ ಈಗ ಹೋಗಿ ನೀರಲ್ಲಿ ಬಿದ್ಬಿಡ್ಬೇಕು. ಆಯ್ತಲ್ಲ ಬಿಸ್ಲು ನೀನ್ ತೋರಿಸ್ತೀಯಾ ಇವತ್ತು ಡೈ ಬೀಳೋದು ಅಲ್ಲ ಫುಲ್ಲು ಹೆಂಗಿದೆ ಬಡಿ ಗೈಸ್. ಇದು ನೋಡ್ರಿ, ಇದನ್ನ ಅವ್ರ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಹುಡುಗನ್ಗೆ. ನಮ್ಮ ಅಪ್ಪು ಬಾಮೈದ ಆಯ್ ಮಾಡ ನಿಮ್ಮ ಅಣ್ಣ ನಿಮ್ಮ ಬಾವು ನೀವು ಯೂಟ್ಯೂಬ್ ಬಂದು ಬಿಡಪ್ಪ ಬಿದ್ಬಿಡು, ಏನಾಗಲ್ಲ ಬಿಡು. ಕಾಲು ಕಳ್ಕಣೆ ಎಸೇನಾ ಯಾರು ಬರಲ್ಲ ಅಂತ ಹೇಳ್ತಾ ಇದೀನಿ. ಬೀಳ ಸಚಿನ್ ಅವ್ರು ಬೀಳ್ತೀರಾ? ಹೊಟ್ಟೆ ನೋಡ್ತಾರೆ, ಒಂದ್ 2 ನಿಮಿಷ ಬೀಳ್ತೀನಿ. ಇಂಥ ನಾಟಕಕ್ಕೆ ಏನು ಕಮ್ಮಿ ಇಲ್ಲ ಗೈಸ್ ಇವನು. ಸೊ ನಾನು ಚಿಕ್ಕ ಹುಡುಗಿನಿಂದಲೇ ಇದೇ ಬಾವಿಲಿ ನಾನು ಈಜು ಕಲ್ತಿರೋದು ಗೈಸ್. ಸೊ ಇವತ್ತು ಇದೇ ಬಾವಿಗೆ ಬಂದು ತಣಗಾಲಿ ಅಂತ ಬೀಳ್ತಾ ಇದ್ದೀನಿ. ಆದರೂ ಇವತ್ತು ಫುಲ್ಲು ಒಂಥರ ಖುಷಿ ಗೈಸ್. ಎಲ್ಲ ಮಟನ್ ತಿನ್ಕೊಂಡ್ ಬಂದ್ಬಿಟ್ಟಿದೀವಿ ಫಸ್ಟ್ ಅಂತ. ಏನ್ ಆಕ್ಟಿಂಗ್ ಅಣ್ಣ, ಅಯ್ಯೋ ಒಂದೊಂದು ಮುಚ್ಚು ಅಣ್ಣ. ಅಣ್ಣ ನೀವು ಇಳಿಯಲ್ವಾ? ಸೊ ಅವನು ಲಾಗ್ಸ್ ಮಾಡ್ತಾನೆ ಗೈಸ್. ಸೊ ಅದರಿಂದ ವಿಡಿಯೋ ಮಾಡ್ಕೊತಾನೆ. ಸೊ ಸಚಿನ್ ರಾಕ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಚಾನಲ್ ಸಿಗ್ತದೆ. ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತಾರೆ. ಅವ್ರಿಗೂ ಫುಲ್ ಸಪೋರ್ಟ್ ಮಾಡಿ. ಹಾ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಈಗ ಬಾವಿ ಒಳಕ್ಕೆ ಮೊಬೈಲ್ ಇಟ್ಕೊಂಡೆ ಬೀಳ್ತಾ ಇದ್ದೀನಿ. ಅವಾಗಿಂದ ಆಫ್ ಹೋಗೈತೈತೆ ವಿಡಿಯೋ ನೀರೊಳಗೆ ಬಿದ್ದ ತಕ್ಷಣ. ಸೊ ಈ ಸಲ ಏನಾಯ್ತದೆ ಅಂತ ಗೊತ್ತಿಲ್ಲ, ಬೀಳ್ತಾ ಇದ್ದೀನಿ. ಏನಾಗಲ್ಲ, ಮುಳುಗೊಳಕ್ಕೆಲ್ಲ ನೀರು ಹೋಯ್ತಾ ಗೈಸ್. ಈಗ ನಮಗೆಲ್ಲ ಈಜು ಕಲಿಸ್ತಾರೆ, ಬೀಳ್ತಾವ್ರೆ. ಸೊ ಇವರು ನಮ್ಮಪ್ಪ ಅಂದರೆ ನಮ್ಮ ತಾತ ಗೈಸ್. ಲೆಜೆಂಡು ಇನ್ನೊಬ್ರು ನಾಳೆ ಈಜು ಕಳ್ಸೋಕ್ಕಾಲೆ ರೆಡಿ ಮಾಡ್ತಾವ್ರೆ. ಏನಾದರೂ ಲೆಜೆಂಡೇ ಗೈಸ್.
ನೋಡಿ ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಬಳಸ್ಕೊತಾವ್ರೆ ಅಂದರೆ ನಮ್ಮ ಹಳ್ಳಿ ಹುಡುಗರು ಈ ಬಾಟ್ಲುನೆಲ್ಲ ತಗೊಂಡು ಈ ಥರ ದಾರಕ್ಕೆ ಕಟ್ಕೊತಾರೆ. ದಾರಕ್ಕೆ ಕಟ್ಕೊಂಡು ಸೊ ಈಗ ಇವನು ಬೀಳಕ್ಕೆ ರೆಡಿ ಆಯ್ತವನೆ. ಸೊಂಟ ಕಟ್ತಾರಾ? ಸೊಂಟ ಕಟ್ತಾರಂತೆ ಗೈಸ್ ಅದನ್ನ. ಬಾವಿ ಓನರ್ ಕಡ್ಡಿ ತಗೊಂಬತ್ತವ್ರೆ. ಈಗ ಧರ್ಮದ ಇಡು ಗೈಸ್. ಸೊ ಇವರೇ ಗೈಸ್ ಬಾವಿ ಓನರು. ನೋಡಿದ್ದೀರಾ ಸೊ ಗೈಸ್ ಬೈತವ್ರೆ. ಸೊ ಬಾವಿ ಕಲ್ ಬಂದಿರೋದ್ರಿಂದ ಬೈತವ್ರೆ ಗೈಸ್. ಜಲಮಾಲ ಕಟ್ಟಬಾರ್ದ, ಇಸ್ರೋಗ ಬರಬಾರ್ದ, ಇವ್ರ ವಂಶ ನಿರ್ವಂಸಾಗಿ ನೆಲಕಚ್ಚಿ ಹೋಗಬಾರ್ದ, ಮಾಯ್ರೋಗ ಬಂದು ಇವಳು ಮಾಯ್ಪುರ ಸೇರಬಾರ್ದ. ಸೊ ಗೈಸ್ ಬಾವಿಲಿ ಈಜು ಹೊಡೆಯೋದ್ರಿಂದ ಸೊ ಬಾವಿ ಓನರ್ ಬಂದು ಬೈತವ್ರೆ. ಸೊ ಸಾಕಿಗೆ ಆಡಿರೋದು. ಸೊ ಹೋಗ್ಬಿಡ್ತೀವಿ ಗೈಸ್, ಸಾಕು ಬರಲೇ ವಾನ ಸಾಕು. ಸೊ ಗೈಸ್ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದೀವಿ ಈಗ. ಇಷ್ಟೊತ್ತಕ್ಕೆ ಈಜು ಹೊಡಿತಾ ಇತ್ತು. ಊರಿಗೆ ಬಂದರೆ ಇದೊಂಥರ ಏನೋ ಒಂಥರ ಮಜಾ. ಈ ಥರ ಎಂಜಾಯ್ಮೆಂಟು ಇನ್ನೊಂದ್ಸಲ ಸಿಗಲ್ಲ. ನೋಡಿ ಹೆಂಗೆ ಇದ್ದ ಇದೀವಿ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಣ್ಣ ಹಂಗೆ ಹೋಯ್ತವನೆ. ಸರಿ ಬಾಯ್, ಬರ್ತೀನಿ ಊಟ ಮಾಡ್ಕೊಂಡು. ಗೈಸ್ ನಮ್ಮಮ್ಮ ಬಾವಿಗೆ ಹೋಗಿರೋದಕ್ಕೆ ಬೈತವ್ರೆ. ಇಲ್ಲ ಕಣ ಸುಮ್ನೆ ರಾಮ, ಏನೋ ಅಪ್ರೂಪ ಬಂದಿದ್ದೀನಿ. ನನ್ಗೆ ಗೊತ್ತಿಲ್ವಾ? ನಾನ್ BP ರೇಜ್ ಆದ್ರೂ ನೋಡಿ ಯಾಕೋ ಈಗ ಬುದ್ಧಿ ಕಲಿಯಲ್ಲ ಬಾ. ನಮ್ಮ ಅಮ್ಮ ಏನೋ ಕಳ ನಂಗೆ ಎದಕೋತಾಳೆ ಅಂತ ತಿಳ್ಕೊಂಡೆ. ಇಲ್ಲ ಕಣ ಸುಮ್ನೆ ರಾಮ, ಎಣ್ಣ ಮುಖ ನೋಡಿಲ್ಲ ಇವನು. ಆಯ್ತು ಬಿಡು ಒಲಿ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ. ನೀನು ಹೋಗಿ ಎಷ್ಟೊತ್ತಾಯ್ತಲ್ಲ ಬಾವಿಗೆ? ಲೇ ಸುನಿಲ್ಲ, ನೀನು ಸಪೋರ್ಟ್ ಮಾಡಬೇಡ. ಇವನು ಬಂದಿದ ಕಣಮ್ಮ, ಇವನಿಗೂ ಭಯಮ್ಮ. ಮತ್ತೆ ಭರತ್ ಬಂದಿದ. ಭರತದೇನು? ಯಾಕೆ ಭಯಲ್ಲ? ಮತ್ತೆ ಬಾ, ನನ್ಗೂ ಈ ಜೋಡಿಯಾಗ ಬರ್ತದ ಕಣಮ್ಮ. ನನಗೂ ಈ ಜೋಡಿಯಾಗ ಬರ್ತದ. ನೆನ್ನೆ ಕಣಮ್ಮ ಅಮಾಸೆ. ಇವತ್ತು 2 ದಿನಂತೆ. ಉಗಾದಿ ಹಬ್ಬಕ್ಕೆ ತಾಯಿ ಉಗಾದಿ ಹಬ್ಬ ನೀಟಾಗಿ ನಮ್ಮಮ್ಮ ಈ ಜೋಡಿರೋದಕ್ಕೆ ಬೈತವ್ರೆ. ನೋಡಿ ಏನಾರ ಈ ಜೋಡಿಯಕ್ಕೆ ಏನಾರ ಹೋದ್ರೆ ಯಾವ ತರ ಮಾತಾಡ್ತಾರೆ ಅಂತ. ಸೊ ಗೈಸ್ ನಮ್ಮ ಅಮ್ಮಂಗ್ ನೋಡಿ ಎಷ್ಟು ಪ್ರೀತಿ ನನ್ನ ಮೇಲೆ. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ. ರಾಮ ಯಾರಮ್ಮ ನೀನ್ ನೋಡಿದೇನಮ್ಮ? ನೀನ್ ನೋಡಿದ ಮಿಷಿನ್ ಮನೆ ಮೇಲಿಂದ ನೆಗೀತಾ? ಯಾರು ಹೇಳಿದ್ದು? ನನ್ನ ಮಿಷಿನ್ ಮನೆ ಮೇಲಿಂದ ನೆಗದಿಲ್ಲ. ಇಲ್ಲ ಕಣಂಟಿ, ನೆಗದಿಲ್ಲ. ಸುಮ್ಮನಿರ ಆಂಟಿ. ಜೀವ ಹೋದ್ರೆ ತಿರ್ಗಾ 1 ಕೋಟಿ ಕೊಟ್ಟಿರ್ತಾನ ತರಕಾಯ್ತಿದ್ದ. ಏನ್ ಗೊತ್ತಾ, ನಮ್ ಬಾಯ್ದಷ್ಟು ನಾವು ಜೀವ ಕಾಪಾಡ್ಕೋಬೇಕು. ಒಬ್ರೊಬ್ಬ ಬೆಂಗಳೂರಿಂದ ಬಂದಿದ್ದೀನಿ, ಇವಾಗ ಬಿದ್ರೆ ಏನಾಯ್ತದೆ? ನಂಗೆ ಈಜು ಹೊಡೆಯಕ್ ಬರ್ತದ ಕಣಮ್ಮ. ಏನೋ ತಂಪಲ್ಲಿ ಬಾಡಿ ಅಂತ ಏನ್ ಹೋಗ್ಬಾರ್ದೈತಾ? ಯಾಕೆ? ಇಷ್ಟ ಆಗಲ್ಲ. ಬಾವಿಲಿ ಈಜು ಹೊಡೆದಿರೋದ್ರಿಂದ ನಮ್ಮಮ್ಮ ಬೈತಾ ಇದೆ ಗೈಸ್. ನೋಡಿ ನನ್ನ ಬಾವಿ ಹೊಡೆದವನೇ, ಆದ್ರೆ ನಮ್ಮ ಅತ್ತೆ ಏನು ಬೈತಾನೆ ಇಲ್ಲ. ಅವನು ನನ್ನ ಜೊತೆಲ್ಲ ಬಂದಿದ್ದ, ಆದ್ರೆ ಏನು ಬೈತಲ್ಲ ನಮ್ಮತ್ತೆ. ಇಷ್ಟದಾಗ ನಮ್ಮ ಅಮ್ಮನ ಹತ್ರ ಉಗಿಸ್ಕೊಂಡ್ರಿತ್ತಾಯ್ತು. ಈಗ ಕ್ರಿಕೆಟ್ ಆಡಕ್ ಹೋಯ್ತಾ ಇದೀನಿ. ಬಟ್ಟೆ ಕ್ರಿಕೆಟ್ ಆಡಕ್ ಹೋಯ್ತಾ ಇದೀನಿ. ಕೆಂಬಾರ ಫೀಲ್ಡು. ನಾನು ದುರ್ಗಕ್ಕೆ ಬರಲ್ಲ, ನಾನು ಕ್ರಿಕೆಟ್ ಆಡಕ್ ಹೋಯ್ತಾ ಇದೀನಿ. ಇಲ್ಲ ಬರೀ ನಮ್ಮ ಹುಡುಗರೆಲ್ಲ ಕಿತ್ತಾಡೋದೆಲ್ಲ ಹೆಂಗ್ ತೋರಿಸ್ತೀವಿ. ಕಿತ್ತಾಡೋದಿರ್ಲಿ, ಅವ್ರು ಆಡೋದು ನೋಡ್ಬಿಟ್ರೆ ಮಾತ್ರ ನೀವು ಕ್ರಿಕೆಟ್ ಆಡೋದು ಬೇಡ ಅಂತೀರ. ಬನ್ನಿ ತೋರಿಸ್ತೀವಿ ಕ್ರಿಕೆಟ್ ಆಡಕ್ಕೆ. ಊಟ ಮಾಡ್ದ? ಹ್ಞೂ ಊಟ ಮಾಡಿದೆ.
ಇಲ್ಲ ಮಾಡ್ರಿ. ನಮ್ಮ ಗ್ರೂಪಲ್ಲಿ ತಲ್ದಂಗ ಎಲ್ಲರ ಕಂಡ್ರೆ ಏನೋ ಹೇಳ ಅವನ್ನೆಲ್ಲರ ಕಂಡ್ರೆ ಬೇಡ ಬಿಡಿ ಗೈಸ್. ಸರಿ ಬೈ ಅವನಾ ಅದೇ ಬರೋಣ. ಸೊ ಗೈಸ್ ಈಗ ಇಲ್ಲೊಬ್ಬ ಮಹಾನ್ ವ್ಯಕ್ತಿಗಳನ್ನ ತೋರಿಸ್ತೀನಿ ಬನ್ನಿ. ಸೊ ಇವನು ನೋಡಿ, ಇವನು ಐ ಚೆನ್ನಾಗಿದ್ಯಾ? ಇವ್ನು ನೋಡಿ, ಇವನು ನಮ್ಮ ಜೊತೆ ಬರೋ ಕ್ರಿಕೆಟ್ ಆಡೋಕ್ಕೆ ಅಂದರೆ ಇಲ್ಲಿ ನೋಡಿ ಎಂಥ ಹುಡುಗರನ್ನ ಕರ್ಕೊಂಡು ಆಡ್ತಾನೆ ಕ್ರಿಕೆಟ್ ಆಡೋಕ್ಕೆ. ಏನ ಮಗ ಹಾಂ ಏನು ನೋಡಿ ಗೈಸ್, ಇವನು ನೋಡಿ ಎಂಥ ಹುಡುಗರ ಜೊತೆ ಬಂದವನೇ ಕ್ರಿಕೆಟ್. ಹೇ ಬಾರಯ್ಯೋ ನಮ್ಮ ಜೊತೆ ಆಡೋಣ, ನಾವಾಡೋಣ ಬೈಕ್ ಹಾಂ. ಸೊ ಗೈಸ್ ಈಗ ನಾವು ಹೋಗಿ ಕ್ರಿಕೆಟ್ ಆಡಬೇಕು ಗೈಸ್ ಇಲ್ಲಿಂದ, ಅದರಿಂದ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ರೆಡಿ ಆಗೋರು ಬ್ಯಾಟು ಬಾಲ್ ತಗೊಂಡು ರೆಡಿ ರವನ ಬಾ ಹೋಗೋಣ. ಗಾಯ್ಸ್ ಬನ್ನಿ ಹೋಗೋಣ. ಗಾಯ್ಸ್ ಬನ್ನಿ ಹೋಗ್ತಾ ಇದ್ದೀವಿ ಕ್ರಿಕೆಟ್ ಆಡೋಕ್ಕೆ. ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತೋರ್ ನೋಡಿಲ್ಲ ಕಂಡ್ರೋ. ಹಾಯ್ ಗಾಯ್ಸ್ ನೋಡಿ ನಡ್ಕೋಬೋತವ್ರೆ. ಕೊಡ್ರು ನಮ್ಮ ಹುಡುಗರು ಹೆಂಗೆ ಅಂದ್ರೆ ಬರ್ತೀವಿ ಹೊಂಟೋಗಿದೆ ಗ್ರೌಂಡ್ ಅಲ್ಲಿ ಇದೀವಿ ಅಂತ ಹೇಳಿ ಕಳ್ಸಿದ್ರು. ಹುಡುಗ್ರೆ ಒಬ್ನು ಇಲ್ಲ ಗೈಸ್, ಇಲ್ಲಿ ಯಾರು ಒಬ್ರು ಬಂದಿಲ್ಲ ಗೈಸ್, ಒಬ್ರು ಇಲ್ಲ ಗೈಸ್. ಗ್ರೌಂಡಲ್ಲಿ ಇದೆ ಗ್ರೌಂಡು, ನಾವು ಕ್ರಿಕೆಟ್ ಆಡೋದು. ಏನಪ್ಪ ವಿಶೇಷ ಅಂದ್ರೆ ಈ ತಂಪು ಹೊತ್ನಲ್ಲಿ ಬರೋದ್ಬಿಟ್ಟು ಈ ಬಿಸಿಲು ಬಂದ್ಬಿಟ್ಟಿದ್ದೀವಿ. ಯಾವ್ದು ನಮ್ಮ ಹುಡುಗರು ಬಿಸಿಲು ಯಾವುದು ಲೆಕ್ಸಲ್ಲ. ಮ್ಯಾಚ್ ಹೊಡಿಯಲ್ಲ ಸುಮ್ಮನೆ ಬೀಸ್ರಿ ಕೊಟ್ಟು ಕುಟ್ಟು ಮಕ್ಕುಟ್ಟು. ಕ್ರಿಕೆಟ್ ಆಡಕ್ಕೆ ಎಲ್ಲ ಬ್ಯಾಟ್ ತಂದವ್ರೆ, ಬಾಲೇ ತಂದಿಲ್ಲ. ವಿಕೆಟ್ ತಂದವ್ರೆ ಗೈಸ್, ಇವರು ಬಾಲ್ ತಂದಿಲ್ಲ, ಬಾಲ್ ತಂದಿಲ್ಲ. ಇಲ್ಲೆಲ್ಲ ಬಿದ್ದದೆ ಅಂದ್ರಲ್ಲ, ಇಲ್ಲೆಲ್ಲ ಬಿದ್ದದೆ ಅಂದ್ರಲ್ಲ. ಸೊ ಗೈಸ್ ಇಲ್ಲೆಲ್ಲ ಒಂದು ಬಾಲ್ ಬಿದ್ದದಂತೆ, ಬೆಳಗ್ಗೆ ತಾಂಬಂದು ಹಾಕಿದ್ದು. ಹಾ ಇಲ್ಲ ಬಿದ್ದದೆ ಗೈಸ್. ಸೊ ಬಿದ್ದದೆ ಇದೆ ಅಲ್ವಾ? ಕೊನೆಗೂ ಬಾಲ್ ಇಲ್ಲೇ ಬಿದ್ದದೆ ಗೈಸ್. ಸೊ ಗೈಸ್ ಎಲ್ಲ ಫೀಲ್ಡಿಂಗ್ ನಿಂಗತ್ತವ್ರೆ, ನಮ್ಮದೇ ಬ್ಯಾಟಿಂಗು ಮಾಡ್ಕೊಂಡಿದ್ದೀನಿ, ಹೊಡಿಬೇಕಷ್ಟೇ. ಬ್ಯಾಟಿಂಗು ಹೋಯ್ತಾ ಇದ್ದೀನಿ, ಸೆಟ್ ಆಗೋರೆ. ಹಾ ಸೈ 50. ಆ ಕಡೆ ಯಾರು ಆಡ್ತಾರೆ? ದಯಾನಂದ ನಾನು ಔಟ್ ಆಗಿ ಬಂದ್ಬಿಟ್ಟೆ. ಟಾರ್ಗೆಟ್ ಎಷ್ಟು? 24 ಟಾರ್ಗೆಟ್ ಕೊಟ್ಟಿದ್ದೀವಿ. 24 ಬಾಲ್ಗೆ 24 ಬೇಕು. ಹೊಡಿತೀರಾ ಬ್ರೋ? ಸೊ ಗೈಸ್ ನಾವು ಡಿಫೆಂಡ್ ಮಾಡಬೇಕು. ಈಗ ಫೀಲ್ಡಿಂಗ್ ಹೋಗ್ತಾ ಇದೀವಿ. ಸೊ ಗೈಸ್ ಏನು ವಾದ ಮಾಡ್ತವ್ರು ನೋಡಿ ಹುಡುಗರು. ಔಟ್ ಇಲ್ಲ ಆಡ್ರಿಲ್ಲ. ಅವ್ನು ನಾಳೆ ಬರೋ ವರ್ಷ ನಾಳೆ ಬಂದಿದ್ದ ಕಣ. ಪ್ರಶ್ನೆ ಅಲ್ಲ ಸರಿನಾ? ನೀನ್ ಇಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಗುಚ್ಚಿದ್ಯಾ? ಅಲ್ಲ ಹಿಂಗ್ ಬಂದಾದ್ಮೇಲೆ ಏನು ಬ್ಯಾಟ್ ಅದು? ಏನ್ ಹೇಳ್ತೀಯ ಸಚಿಣ? ಸಚಿಣ ಏನ್ ಹೇಳ್ತೀಯ? ಇಲ್ಲ ಕಣ ಹೇಳ, ಇಲ್ಲ ಕಣ ಹೇಳು. ನಿಂಗಿಲ್ಲ ಎಲ್ಲಿಂದ ಹೆಂಗಪ್ಪ ಕಾಣಿಸ್ತು ಮತ್ತೆ? ಅಲ್ಲಿಂದ ಸುಮ್ಮನಿರಪ್ಪ. ಎಲ್ಲಿ ನೋಡ್ತಿಲ್ಲ ನೀನು? ಇಲ್ಲಿ ಫಸ್ಟ್ ಕೊಟ್ಟೆ ಸುಮ್ಮನೆ ನೀನು.
ಹೊಸ ನಾಟ್ ಔಟ್ ಅಂತ ಹೇಳ್ಬಿಟ್ರೆ ಏನೋ ಅನ್ಬೋದಿತ್ತು. ಸೊ ಗೈಸ್ ಎಲ್ಲ ಬರೀ ಮೋಸ ಗೈಸ್. ನಮ್ಮ ಹುಡುಗ ಪಕ್ಕ ಇಕ್ಕವನೆ ನೋಡಿ, ಇಲ್ಲಿಂದ ಗೀಚ್ಕೊಂಡ್ಬಂದಾನೆ ರನ್ಔಟ್ ಅಂತ ಸುಳ್ಳು ಹೇಳ್ತಾರೆ. ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಕ್ಲೀನಾಗಿ ತೋರಿಸ್ಬಿಡೋಣ ಆಗ್ಲಿ. ಹಾ ಮಾಡ ಸೊ ಗೈಸ್ ಲಾಸ್ಟ್ ಮ್ಯಾಚ್ ಗೆದ್ಬಿಟ್ರು ಕವನ್ ಮಕ್ಕಳು. ಅವಾಗಿಂದ ನಾವೇ ಗೆದ್ದಿರೋದು. ಕ್ರಿಕೆಟ್ ಆಡೆಲ್ಲ ಮುಗಿತು, ಅಲ್ಲೇ ಕತ್ಲೆ ಆಗಿದೆ ನೋಡಿ. ನನ್ನ ಮಕ್ಳು ಮಾತ್ರ ಇನ್ನೂ ವಾದ ಮಾತ್ರ ಮುಗಿದ. ಕ್ರಿಕೆಟೇ ಮುಗಿದೋಗದೆ, ನನ್ನ ಮಕ್ಕಳು ವಾದ ಮುಗಿತಾರೆ. ಸೀರೀಸು ಇನ್ನಾಗಿದ್ದು ಸಂಚಾರಿ ಅವ್ರು ಸೋತ್ಬಿಟ್ಟಿದ್ದಾರೆ. ಸುಳ್ಳುಗಲ್ಲ ಸೋತ್ಬಿಟ್ಟಿದ್ದಾರೆ. ಯಾವ್ದೋ ಒಂದು ಮ್ಯಾಚ್ 50 ರೂಪಾಯಿ ಗೆದ್ಬಿಟ್ಟವ್ರೆ ಅಂತ ಏನ್ ಆಡ್ತಾರೆ ನೋಡಿ. 50 ರೂಪಾಯಿನ ತಾನೇ ಗೆದ್ದಿರೋದು. ಬಾಯ್ ನಿಜ ಒಂದೇ ಮ್ಯಾಚು, ಒಂದ್ ಮ್ಯಾಚ್ ವಿನ್ ಆಗ್ಬಿಟ್ಟು ಏನ್ ಆಟ ಆಡ್ತಾರ ನೋಡಿ. ಒಂದ್ ಮ್ಯಾಚ್ ಮುಖ್ಯ. ಇವರೆಲ್ಲ ಅವ್ರೆ ನಮ್ಮ ಹುಡುಗರು ನೋಡಿ. ಕ್ರಿಕೆಟ್ ಆಡಿ ಎಲ್ಲ ಮುಗೀತು, ಹೋಗ್ತಾ ಇದೀವಿ. ಸಿಕ್ಕಾಮಟ್ಟ ಮಜಾ ಇತ್ತು ಗೈಸ್. ಯಾವ ಮಟ್ಟಿಗೆ ಮಜಾ ಇತ್ತು ಅಂತ ನಮ್ಮ ಬ್ರೋ ಹೇಳ್ತಾರೆ. ಆಯ್ತು ಮಾತ್ರ ಹೆಂಗಿತ್ತು ಅಂದ್ರೆ ಅಲ್ಟಿ ಹೇಳ್ಬಾರ್ದು. ಕ್ರಿಕೆಟ್ ಅಲ್ಲಿ ಮಜಾ ಇತ್ತು ಗೈಸ್. ಒಬ್ಬರೊಬ್ಬ ಬಂದ ಕ್ರಿಕೆಟ್ ಅಲ್ಲಿ ಮಜಾ ಯಾವ ಹುಡುಗಿ ಜೊತೆ ಹೋದ್ರೆ ಸಿಗಲ್ಲ. ಬರ್ದಿಟ್ಕೊಳ್ರಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾತ್ರ ಮಾಡಿ. ಏನು ಹೇಳ್ತೀರಾ ಗೈಸ್? ಓಕೆ, ಬೈ ಬೈ.